This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಕನ್ನಡ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾರ್ಟಿಂಗ್ ಬಟನ್ಸ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ಹೇಗೆ ತರಬೇಕು ಅಂತ ನಿಮ್ಗೆ ಕಲಿಸ್ಕೊಡ್ತೀನಿ. ಇದು ಒಂದು ಸಿಂಪಲ್ ವಿಡಿಯೋ, ಬಟ್ ಆದರೂ ಇದರಿಂದ ತುಂಬ ಉಪಯೋಗ ಇರುತ್ತೆ. ಇದನ್ನ ಕಲಿಯೋದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಈ ಥರ ವೀಡಿಯೋಸ್ ಅಥವಾ ಬೇರೆ ಬೇರೆ ಕೋರ್ಸಸ್ದೆಲ್ಲ ವೀಡಿಯೋಸ್ ಬೇಕಂತಂದರೆ ಎಕ್ಸೆಲ್ ಕೋರ್ಸಸ್ ಇರ್ಬೋದು, MS ಆಫೀಸ್ ಕೋರ್ಸಸ್ ಇರ್ಬೋದು, ಬಿಸ್ನೆಸ್ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಮತ್ತು ಇನ್ನೂ ಅನೇಕ ಪ್ಯಾಕೇಜಸ್ಗಳು ಕೂಡ ನಿಮಗೆ ಆಫ್ಲೈನ್ ವೀಡಿಯೋಸ್ ಸಿಗುತ್ತೆ. ಇದು ಕಂಪ್ಲೀಟ್ ಆಗಿ ಕನ್ನಡದಲ್ಲೂ ಕೂಡ ಇರುತ್ತೆ. ಸೊ ನಿಮಗೆ ಎಲ್ಲ ಕೋರ್ಸಸ್ ವಿಡಿಯೋಸು ಕನ್ನಡದಲ್ಲೂ ಸಿಗುತ್ತೆ. ಮತ್ತೆ ಇದು ಆಫ್ಲೈನ್ ವಿಡಿಯೋಸ್ ಆಗಿರೋದ್ರಿಂದ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಲ್ಲ. ಒನ್ ಟೈಮ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಈ ವಿಡಿಯೋಸ್ ನಿಮ್ಮ ಮೊಬೈಲಲ್ಲಿ ಅಥವಾ ಸಿಸ್ಟಮ್ ಅಲ್ಲಿ ಕೂಡ ನೀವು ಇದನ್ನ ನೋಡಬಹುದು. ಬನ್ನಿ, ಇವಾಗ ಎಕ್ಸೆಲ್ ಅಲ್ಲಿ ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಸಾರ್ಟಿಂಗ್ ಬಟನ್ಸ್ ನ ಹೇಗೆ ತರೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಒಂದು ಚಿಕ್ಕದೊಂದು ಆರೋ ಇದೆ. ನಾ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗೆ ಬಂದ್ರೆ ಮೋರ್ ಕಮಾಂಡ್ಸ್ ಅಂತ ಇರುತ್ತೆ. ಈ ಮೋರ್ ಕಮಾಂಡ್ಸ್ ನೀವು ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಎಕ್ಸೆಲ್ ಆಪ್ಷನ್ಸ್ ವಿಂಡೋ ಬರುತ್ತೆ. ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಪಾಪ್ಯುಲರ್ ಕಮಾಂಡ್ಸ್ ಅಂತ ಇರುತ್ತೆ. ಇದನ್ನ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸಾರ್ಟಿಂಗ್ ಬಟನ್ಸ್ ಇರುತ್ತೆ. ಸಾರ್ಟ್ ಅಸೆಂಡಿಂಗ್ ಮತ್ತೆ ಸಾರ್ಟ್ ಡಿಸೆಂಡಿಂಗ್ ಅಂತ. ಸಾರ್ಟ್ ಅಸೆಂಡಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಆಡ್ ಅಂತ ಕೊಡ್ತೀನಿ. ಸಾರ್ಟ್ ಡಿಸೆಂಡಿಂಗ್ ಸೆಲೆಕ್ಟ್ ಮಾಡಿ ಆಡ್ ಅಂತ ಕೊಡ್ತೀನಿ. ಈ ಎರಡೂ ಬಟನ್ ಸೆಲೆಕ್ಟ್ ಆದ್ಮೇಲೆ ನಾನು ಇಲ್ಲಿ ಓಕೆ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ಈ ಎರಡೂ ಬಟನ್ಸ್ ಬರುತ್ತೆ. ಇವಾಗ ನೋಡಿ, ನಾನಿಲ್ಲಿ ಯಾವುದೇ ಡೇಟಾನ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಾರ್ಟಿಂಗ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸೆಂಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ ಮತ್ತೆ ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಸೊ ನಮ್ಗೆ ಈ ಸಾರ್ಟಿಂಗ್ ಆಪ್ಷನ್ಸ್ ಬೇರೆ ಬರುತ್ತೆ. ಆ ಸಾರ್ಟಿಂಗ್ ಅದು ವಿಡಿಯೋಸೇ ಬೇರೆ ಇದೆ. ಇಲ್ಲಿ ನಾನು ನಿಮ್ಗೆ ಬರೀ ಬಟನ್ಸ್ ಹೇಗೆ ಹಾಕೋದು ಅಂತ ನಾನು ಕಲ್ಸ್ಕೊಡ್ತಾ ಇದ್ದೀನಿ. ಸಾರ್ಟಿಂಗ್ ಬಗ್ಗೆ ಬೇಕಾದ್ರೆ ನಮ್ ತುಂಬಾ ಬೇರೆ ವಿಡಿಯೋಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್. ಅದನ್ನ ನೀವು ನೋಡಿ ಸಾರ್ಟಿಂಗ್ ಆಪ್ಷನ್ಸ್ ಕೂಡ ನೀವು ಕಲ್ತ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಸಾರ್ಟಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಡೇಟಾ ಟ್ಯಾಬ್ ಅಲ್ಲಿ ಇಲ್ಲಿ ಸಾರ್ಟ್ ಅಂತ ಆಪ್ಷನ್ಸ್ ಇರುತ್ತೆ. ಇಲ್ಲೂ ಕೂಡ ಹೋಗಿ ನೀವು ಸಾರ್ಟಿಂಗ್ ನ ಮಾಡ್ಕೋಬಹುದು. ರೈಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಆಫ್ಲೈನ್ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ನಂಬರ್ ಇದೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಈ ಆಫ್ಲೈನ್ ವಿಡಿಯೋಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಎಲ್ರಿಗೂ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್, ಇನ್ನೋವೇಟಿವ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.